ನಾಡನ್ನು ಕಟ್ಟೋಣ, ಕಾಡನ್ನು ಬೆಳೆಸೋಣ, ಮಾನವರಾಗೋಣ. ಸರ್, ಇಷ್ಟೆಲ್ಲ ಮಾತುಗಳ ಮಧ್ಯೆ ನೀವು ನಿಮ್ಮ ಕುಟುಂಬನ ಮರ್ತು ಬಿಡ್ತಾ ಇದ್ದೀರಾ? ಏನು ಮರೆಯಲ್ಲ. ನನ್ನ ಹೆಂಡತಿ ಮನೋನ್ಮಣಿ ಅಂತ. ಮನೋನ್ಮಣಿ ಅಂತ. ಆಕೆ ನಮ್ಮ ಅಕ್ಕನ ಮಗಳು, ಸ್ವಂತ ಅಕ್ಕನ ಮಗಳು. 7 ಜನ ಅಕ್ಕ ತಂಗಿರು ಅಂತಾರಲ್ಲ, ಅದರಲ್ಲಿ 2ನೇ ಅಕ್ಕನ ಮಗಳು ಅವಳು. ಅವರು ತಮಿಳ್ನಾಡಿಗೆ ಮದುವೆ ಆಗಿದ್ದವರು. ನಮ್ಮ ಅಕ್ಕ ಚೆನ್ನೈ ಅಲ್ಲ, ಈರೋಡಿಗೆ ಮದುವೆ ಆಗಿದ್ದವರು. ಅವ್ರ ಮಗಳು ಇವಳು. ಅವಳು ನನ್ನ ಮದುವೆನೂ ತೊಟ್ಲು ಮದುವೆ ಅಂತ ಹೇಳ್ಬೋದು. ನಂದು ಆ್ಯಕ್ಚುಲಾಗಿ ತೊಟ್ಲಲ್ಲೇ ಮದುವೆ ಆಗಿದ್ದು ಅಂತ ಹೇಳ್ಬೋದು. ಅವರು ನಮ್ಮ ದೊಡ್ಡಕ್ಕ ಅಕ್ಕ ಬಸರಿಯಾಗಿ ನಮ್ಮ ಮನೆಗೆ ಬಂದಾಗ ನಾವು ತಲಕಾಡಿನಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದು. ಒಂದು ಮನೋನ್ಮಣಿ ಅಂತ ಒಂದು ದೇವರು ಅಲ್ಲಿದೆ, ಯಾರಿಗೂ ಗೊತ್ತಿಲ್ಲ. ಮನೋನ್ಮಣಿ ಅಂತ ಒಂದು ಹೆಣ್ಣು ದೇವರಿದೆ. ಅದನ್ನು ನೋಡಿ ನಮ್ಮ ತಂದೆಯವ್ರಿಗೆ ಭಾಳ ಖುಷಿ ಆಯ್ತು. ಹೆಸರು ಭಾಳ ಚೆನ್ನಾಗಿದೆ, ನಿನಗೆ ಹೆಣ್ಮಗು ಹುಟ್ಟಿದ್ರೆ ಮನೋನ್ಮಣಿ ಅಂತ ಹೆಸರಿಡ್ತೀನಿ ಅಂತ ಅವರು ಅಂದ್ಕೊಂಡು ಬಂದರು. ಹೆರಿಗೆ ಆಯಿತು, ಹೆಣ್ಮಗುನೇ ಹುಟ್ಟಿತು, ಮನೋನ್ಮಣಿ ಅಂತ ಹೆಸರಿಟ್ರು. ಅವಳು ಹುಟ್ಟಿದ ತಕ್ಷಣ ನಾನು ನಮ್ಮ ತಂದೆಯವ್ರ ಮುಂದೆ ಕೂತಿದ್ದೆ. ಆಗ 8 ವರ್ಷನೇ ಏನೋ ನನಗೆ, 7-8 ವರ್ಷ ನನಗೆ. ಅಲ್ಲೇ ನಮ್ಮ ಮನೆಯಲ್ಲೇ ತಾನು ಹೆರಿಗೆ ಆಗೋದು. ನಮ್ಮ ಮನೆ ಅಂದರೆ ಒಂದು ದೊಡ್ಡ ಇದೆ, ನರ್ಸಿಂಗ್ ಹೋಮ್ ಇದ್ದಂಗೆ ಇತ್ತು. ಅದು ಒಂಥರ ಒಂದು ಹೆರಿಗೆಗೆ ಅಂತ ಒಂದು ಪಕ್ಕ ಒಂದು ಮನೆ ಮಾಡಿ ಇಟ್ಬಿಟ್ಟಿತ್ತು ಅಲ್ಲಿ, ಒಂದು ರೂಮು. ಅದೇ 7 ಜನ ಅಕ್ಕ ತಂಗಿದ್ರು. ಎಲ್ಲರೂ ಇದ್ದರು, ನಮ್ಮ ಅತ್ತೆಯರು ಅವರು ಇವರು ಎಲ್ಲ ಬರೋರು ಅದು ಮನೆಗೆ. ಸರಿ, ಅವರು ನನ್ನ ತಂದೆ ಎದುರುಗಡೆ ನಾನು ಕೂತಿದ್ದೆ. ಅವರೇ ನನಗೆ ಇಂಗ್ಲೀಷ್ ಹೇಳ್ಕೊಟ್ಟಿದ್ದು. ನಮ್ಮ ತಂದೆನೇ ನನಗೆ ಇಂಗ್ಲೀಷು. ಇವತ್ತು ದಿವಸ ನಾನು ಇಂಗ್ಲೀಷಲ್ಲಿ ಇಷ್ಟು ಇದಾಗಿದ್ದೀನಿ ಅಂದರೆ ಅವರಿಂದಲೇ ನಾನು ಕಲ್ತಿದ್ದು. ಅವರು ಕೂತಿದ್ದವರು ಹೆಣ್ಮಗು ಆಯಿತು ಅಂತಂದರು. ನಮ್ಮ ತಾಯಿ ಬಂದುಬಿಟ್ಟು, ಹೆಣ್ಮಗು ಆಯಿತು ಅಂತ. ಅವ್ರು ಎದ್ದುಬಿಟ್ಟು ನನ್ನ ಕೈ ಹಿಡ್ಕೊಂಡು, ಬಾರ ಹೋಗೋಣ ಮಗುನ ನೋಡೋಣ ಅಂತ ಹಿಂಗೆ ಕರ್ಕೊಂಬಂದು. ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಒಂದು ಸುಮಾರು ಒಂದು 300-400 ಮೀಟ್ರ್ ದೂರ ನಮ್ಮ ತಂದೆಯವರು ಇದರಿಂದ ಅವ್ರ ರೂಮ್ಗೆ ಹೋಗೋದು. ಹಂಗೆ ಮನೆಯಲ್ಲೇ ಇದೆ ನಮ್ದು 2.5 ಎಕರೆ ಏರಿಯಾ, ಮನೆ ಅಲ್ವಾ ಅದು ಏರಿಯಾ. ಕರ್ಕೊಂಡು ಹೋಗಿ ಬಾಗಿಲು ತೆಗೆದು ಮಗುನ ತೋರಿಸಿದ್ರು. ನಾನು ಪಕ್ಕದಲ್ಲಿ ಹಿಂಗೆ ನೋಡ್ತಾ ನಿಂತಿದ್ದೆ. ಇವಳ ಕಣ ನೀನು ಹೆಂಡ್ತಿ ಅಂದರು. ಇವತ್ತಿಗೂ ನನ್ನ ಕಿವಿನಲ್ಲಿ ನಾವು ತೆಲುಗು ಮಾತಾಡೋದು, ದಿನ್ನೇ ಪೆಂಡಲ್ చేసుకోలే. ಸರಿ ಇಷ್ಟೇ. ನಾನು ಅದೇ ಆಗಿನ ಕಾಲದಲ್ಲಿ ಹೇಳ್ತೀನಿ, ಅದೇ ನನ್ನ ತಲೆನಲ್ಲಿ ಇವತ್ತಿಗೂ ಆವತ್ತಿಗೂ ಅವಳು ದೊಡ್ಡವಳು, ಮದುವೆ ಮಾಡಿದ್ರೆ ಮಾಡಿಕೊಂಡು ಅಷ್ಟೇ. ಜೊತೆಲೇ ಬೆಳೆದವ್ರು ಆ್ಯಕ್ಚುಲಿ ಎಲ್ಲ ನೋಡಿದೆ ನಾವು. ಮದುವೆ ಮಾಡ್ಕೊಂಡು ಅದಕ್ಕೆ ನಂದು ತೊಟ್ಲು ಮದುವೆ ಅಂತ ಯಾವಾಗಲೂ ತೊಟ್ಲು ಮದುವೆ. ಅವಳು ಹುಟ್ಟಿದ್ಲು, ನನಗೂ 7 ವರ್ಷ 8 ವರ್ಷ. ಆಮೇಲೆ ಅವಳು ನಮ್ಮನೇಲೇ ಬೆಳೆದ್ಲು. ನಮ್ಮ ಇದರಲ್ಲೇ ಬರೋದು. ಆವಾಗ ತಮಿಳ್ನಾಡಿಗೆ ಹೋಗೋಳು ಬರೋಳು. ಹಿಂಗೆ ಮದುವೆ ಆಯಿತು. ಇದ್ದೀವಿ. ಒಬ್ಬಳು ಮಗಳು. ಅವಳನ್ನ ಚೆನ್ನೈಗೆ ಕೊಟ್ಟು, ಚೆನ್ನೈಲಿ ನಮ್ಮ ಅಳಿಯ ಇಂಟರ್ನ್ಯಾಷನಲ್ ಆರ್ಕಿಟೆಕ್ಟ್ ಅವರು ಈ ಟೇಕ್ಸ್ ಅಪ್ ಪ್ರಾಜೆಕ್ಟ್ ಎಲ್ಲ ಮಿನಿಮಮ್ 100 crores ಪ್ರಾಜೆಕ್ಟ್ಗಳೇ ತೊಗೊಂಡು ಮಾಡ್ತಾರೆ ಅವರು. ಅವಳಿಗೆ 2 ಗಂಡು ಮಕ್ಕಳು. 2 ಅಂದರೆ ಟ್ವಿನ್ಸ್, ಅವರು ಐಡೆಂಟಿಕಲ್ ಟ್ವಿನ್ಸ್. ಅವರು ಹುಟ್ಟಿದಾಗ್ಲಿಂದಲೂ ಫಾರಿನಲ್ಲೇ ಓದ್ಕೊಂಬಂದು ಕೆನಡಾದಲ್ಲಿ ಓದಿದ್ರು. ಇವಾಗ ಪೋಸ್ಟ್ ಗ್ರ್ಯಾಜುಯೇಷನ್ ಓದ್ತಾ ಇದ್ದಾರೆ. 2 ಮಕ್ಕಳು, ಮೊಮ್ಮಕ್ಕಳು. ನನಗೆ ಮೊಮ್ಮಕ್ಕಳು, ನನ್ನ ಮಗಳಿಗೆ ಮಕ್ಕಳು. ಇದು ನಮ್ಮ ಇಷ್ಟೇ ನಾವಿರೋದು. ನಮ್ಮ ಅಕ್ಕ ತಂಗಿರೆಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಮೈಸೂರಲ್ಲಿ ಒಂದು ತೋಟ ಮಾಡಿದ್ದೀವಿ. ಇಲ್ವಾಲ ಹಿಂದೆ ಉಯ್ಲಾಳು ಅಂತ ಒಂದು ಊರು. ಉಯ್ಲಾಳುನಲ್ಲಿ ನಮ್ಮ ಫ್ಯಾಮಿಲಿದೊಂದು ತೋಟ ಇದೆ. ಅಲ್ಲಿ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಹಾಗೆ ಜೀವನ, ಬದುಕು. ಸಿನಿಮಾ ಮಾಡಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಇದು ಆ್ಯಕ್ಚುಲಾಗಿ ಏನಾಯಿತು ಅಂದರೆ, ಚಿರತೆ ಬಂತು. ಚಿರತೆ ನಾವು ಚಿಕ್ಕ ವಯಸ್ಸಲ್ಲಿ ಈ ವೈಲ್ಡ್ ಆ್ಯನಿಮಲ್ಸ್ ಬರೋದು ಹೋಗೋದು ಇವೆಲ್ಲ ಗೊತ್ತಾ. ಆಗಲೂ ಚಿರತೆ ಬಂದು ಅಟ್ಯಾಕ್ ಮಾಡ್ತಾಯಿದ್ದು, ಎಲ್ಲ ಮಾಡ್ತಾಯಿದ್ರು. ಚಾಮರಾಜನಗರಕ್ಕೆ ಇವತ್ತು ಚಿರತೆ ಬರುತ್ತೆ. ಅಯ್ಯೋ, ಚಾಮರಾಜನಗರದಲ್ಲಿ ಇದು ಕಾಮನ್. ಇದು ನಮಗೆ, ನಾನು ಚಿಕ್ಕ ಹುಡುಗಾಗಿದ್ದಾಗ ಒಂದು ಸತಿ ಪ್ಲೇಗ್ ಏನೋ ಬಂದುಬಿಟ್ಟಿತ್ತು. ಬಂದಾಗ ಊರಿನ ಹೊರಗಡೆ ಒಂದು ಕ್ಯಾಂಪ್ ಥರ ಮಾಡಿ ಅಲ್ಲಿ ನಾವೆಲ್ಲ ಹೋಗಿದ್ದು. ನಮ್ಮ ತಾಯಿನೂ ಇದ್ದರು, ನಾವು ಎಲ್ಲ ಇದ್ದು. ನಾವು ನೋಡಿದ್ರೆ ಅಲ್ಲಿ ನಮ್ಮ ರಾತ್ರಿ ಎದ್ದು ನೋಡಿದ್ರೆ ಓಡಾಡ್ತಾ ಇರೋದು, ಹುಲಿ ಆಗಲಿ ಚಿರತೆ ಆಗಲಿ ಎಲ್ಲ. ಆವಾಗಲಿಂದ ನಮಗೆ ಏನೋ ಒಂಥರ ಭಯ ಎಲ್ಲ ಒಂದಿದ್ದು.
ಅದೇ ತಲೆಯಲ್ಲಿ ಇರುತ್ತೆ, ತಲೆಯಲ್ಲಿ ಕಾಡಕ್ಕೆ ಶುರು ಮಾಡಿಬಿಡ್ತಾನೆ. ಸರಿ ಆಯಿತು, ಏನು ಚಿರತೆ ಬಂದರೆ ಹಿಡಿದ್ರು, ಸಾಯಿಸಿದ್ರು, ಕೊಂದಾಕಿದ್ರು, ಇದೆ. ಆ ಊರಲ್ಲಿ ಒಂದು ಚಿರತೆ ಬಂತಂತೆ, ಎಲ್ಲ ಸೇರಿ ಹಿಡಿದ್ರಂತೆ, ಹೊಡೆದ್ರಂತೆ, ಕೊಂದಾಕಿದ್ರಂತೆ, ಅದ್ರ ಚರ್ಮನ ಮಾಡಿ ಮನೇಲಿ ಇಟ್ಕೊಂಡ್ರು. ಈ ಥರ ಆ ಕಾಲದ ವಿಚಾರ ನಾನು ಹೇಳ್ತಾ ಇರೋದು. ಇದೇ ಬರ್ತಾಯಿತ್ತು ನನಗೆ, ಅದು ನನ್ನ ತಲೆಯಲ್ಲಿ ಯಾವಾಗಲೂ ಇತ್ತು. ಆಮೇಲೆ ಒಂದು ಸತಿ ಏನಾಯಿತು ಅಂದರೆ, ಅದೇ ನನ್ನ ತಲೆಯಲ್ಲಿ ಇಲ್ಲಿ ಬೆಂಗಳೂರಿಗೆ ಬಂದರೂ ಅದೇ ಕಾಡ್ತಾಯಿತ್ತು ನನ್ನ. ಒಂದು ಸತಿ ಶೃಂಗೇರಿಗೆ ನಮ್ಮ ತಂದೆ ಕರ್ಕೊಂಡೋಗಿದ್ರು. ನನಗೆ ಆವಾಗ 14 ವರ್ಷನೇ ಏನು. ಶೃಂಗೇರಿಗೆ ನಮ್ಮ ತಂದೆ ತಾಯಿ ಜೊತೆ ಶೃಂಗೇರಿಗೆ ಹೋದೆ. ಶೃಂಗೇರಿನಲ್ಲಿ ತುಂಗಾ ನದಿ ಇದೆಯಲ್ಲ, ನಿಮಗೆ ನೋಡಿರ್ಬೋದು. ತುಂಗಾ ನದಿ ತೀರದಲ್ಲಿ ಒಂದು ಸಣ್ಣ ದೇವಸ್ಥಾನ ಇದೆ. ಅದೇನು ದೇವಸ್ಥಾನ ಅಂದರೆ, ಒಂದು ನಾಗರಹಾವು ಹಿಂಗಿದೆ, ಅದ್ರ ಕೆಳಗಡೆ ಒಂದು ಕಪ್ಪೆ ಹಿಂಗೆ ಕೂತಿದೆ. ಇದು ಸಾಧ್ಯ ಹೇಗೆ? ನಾಗರಾವನ ಆಹಾರನೇ ಕಪ್ಪೆ, ಆ ಕಪ್ಪೆ ಕೂತಿದೆ, ಈ ನಾಗರಾವು ಅದಕ್ಕೆ ನೆರಳು ಕೊಡ್ತಾ ಇದೆ. ಇದು ಹೇಗೆ ಸಾಧ್ಯ? ಆ ಶಿಲೆನ ನೋಡಿನೇ ಶಂಕರಾಚಾರ್ಯರು ಅಲ್ಲಿ ಇದು ಮಾಡಿದ್ದಂತೆ, ನನಗೆ ಗೊತ್ತಿಲ್ಲ. ನಾನು ಕೇಳಿದೆ, ಇದನ್ನು ಹೌದು ಆಗಿನ ಕಾಲದಲ್ಲಿ ಹಾಗಿತ್ತು, ಅದು ಇದು ನನಗೆ ಅದು ಮೈಂಡಲ್ಲಿ ಇವತ್ತಿಗೂ ನನಗೆ ಆ ನಾಗರಹಾವು ಇದು ತಲೆಯಲ್ಲಿ ಇದ್ದೇ ಇದೆ. ನಾನು ಝುವಾಲಜಿ ಸ್ಟೂಡೆಂಟ್, ಮೈಸೂರು ಫಿಲ್ಮ್ ಆರ್ಟ್ಸ್ ಕಾಲೇಜಲ್ಲಿ ಝುವಾಲಜಿ ಓದ್ತಾ ಇದ್ದೆ. ಓದಬೇಕಾದ್ರೆ ಒಂದು ಸಬ್ಜೆಕ್ಟ್ ಸಿಂಬಯಾಸಿಸ್ ಅಂತ ಒಂದು ಸಬ್ಜೆಕ್ಟ್ ಬಂತು. ಏನಪ್ಪ ಅಂದರೆ ಪರಸ್ಪರ ಅವಲಂಬನೆ ಅಂತ. ಈಗ ಪ್ರಾಣಿಗಳಲ್ಲಿ ಇದೆ ಅದು. ನೀನು ಎಷ್ಟೇ ಕೆಟ್ಟ ಪ್ರಾಣಿ ಆದರೂ ಅದು ಇನ್ನೊಂದ್ರ ಜೊತೆ ಚೆನ್ನಾಗಿರುತ್ತೆ, ಇರಲ್ಲ ಅಂತ ಇಲ್ಲವೇ ಇಲ್ಲ. ಅದಕ್ಕೆ ಇದು ಸಹಾಯ ಮಾಡುತ್ತೆ, ಇದಕ್ಕೆ ಅದು ಸಹಾಯ ಮಾಡುತ್ತೆ. ಅದು ಅದ್ರ ಬೇಟೆನೇ ಇರಬಹುದು, ಅದು ಬೇರೆ ಸಮಾಚಾರ. ಆದರೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡ್ತವೆ ಅಂತ ಒಂದು ಥಿಯರಿ ಇದೆ, ಸಿಂಬಯಾಸಿಸ್. ನೀವು ಕೇಳಿದ್ದೀರಾ ಆ ಥಿಯರಿ? ಅದ್ರ ಬಗ್ಗೆ ನಮ್ಮ ಬಾಲಕೃಷ್ಣ ಅಂತ ಒಬ್ಬರು ನಮ್ಮ ಪ್ರೊಫೆಸರ್ ಇದ್ದರು, ಅವರು ಒಂದು ಲೆಕ್ಚರ್ ಮಾಡಿದ್ರು ಈ ಥರ ಸಿಂಬಯಾಸಿಸ್ ಅಂತ. ನನಗೆ ಸಿಕ್ಕಾದೆಲ್ಲ ಫ್ಲ್ಯಾಶ್ ಆಯ್ತು, ನನಗೆ ಶೃಂಗೇರಿ ಫ್ಲ್ಯಾಶ್ ಆಯಿತು. ಓಹೋ ಇದೇನೋ ಇದೆ ಸೈನ್ಸಲ್ಲಿ, ಇದಕ್ಕೆ ಅರ್ಥ ಇದೆ ಅಂದ್ಬಿಟ್ಟು ಡಾಕ್ಟರ್ ಬಾಲಕೃಷ್ಣ ಅವ್ರ ಹತ್ರ ಕೂತ್ಕೊಂಡು ಕೇಳಿದೆ, ಏನು ಸರ್ ನನಗೆ ಸ್ವಲ್ಪ ಸರಿಯಾಗಿ ನೀವು ಇದು ಮಾಡಿ ಅಂತ. ಅವರೆಲ್ಲ ಹೇಳಿದ್ರು, ಈ ಥರ ಇದು ಏನು ಮೊಸಳೆ ಮೇಲೆ ಇನ್ನೊಂದು ಏನೋ ಇರುತ್ತೆ, ಇರುತ್ತೆ, ಇದು ಅದನ್ನ ಕಾಪಾಡುತ್ತೆ, ಅದು ಇದನ್ನು ಕಾಪಾಡುತ್ತೆ, ಇದು ಸಸ್ಯಗಳಲ್ಲೂ ಇದೆ, ಇದರಲ್ಲಿ ಇದೆ. ಸರ್ ನಾನು ಶೃಂಗೇರಿಯಲ್ಲಿ ಇದನ್ನು ನೋಡಿದೆ ಅಂತ. ನೋಡಿರ್ಬೋದು, ಖಂಡಿತ ಅದಿದೆ, ಪ್ರಾಣಿಶಾಸ್ತ್ರದಲ್ಲಿ ಇದೆ ಅದು ಸಿಂಬಯಾಸಿಸ್ ಅನ್ನೋದು. ಪರಾವಲಂಬನೆ ಅಲ್ಲ, ಪರಸ್ಪರಾವಲಂಬನೆ. ನನ್ನ ಮೇಲೆ ನೀನು ಡಿಪೆಂಡ್ ಆಗು, ನಿನ್ನ ಮೇಲೆ ನಾನು ಡಿಪೆಂಡ್ ಆಗ್ತೇನೆ ಅಂತ. ಈ ಕಾನ್ಸೆಪ್ಟ್ ನನ್ನ ಭಾಳ ತಲೆ ಕೆಡಿಸ್ತಾ ಇತ್ತು. ನಾನು ಬೆನ್ಕಾಲಿದ್ದಾಗ ಒಂದು ನಾಟಕ ಬರೆಯೋಣ ಅಂತ ಎಲ್ಲರೂ ಹೇಳಿದ್ರು, ನಾಟಕ ಬರಿ ನೀನು ಹೆಂಗಿದ್ರು ಬರೀತೇನೆ. ಸರಿ ಬರೆಯೋಕ್ಕೆ ಶುರು ಮಾಡಿದೆ. ಅವನು ಬರ್ತಾನಲ್ಲ, ಅವನು ಪಾರ್ಥಪ್ಪ ಅಂತ ಇದರಲ್ಲಿ ಬರ್ತಾನಲ್ಲ, ಅವನು ಈಸ್ ನಥಿಂಗ್ ಬಟ್ ನಮ್ಮ ಅಣ್ಣ ನಿಜ ಜೀವನದಲ್ಲಿ. ಅವನಿಗೆ ಅದೇ ಪ್ರಾಬ್ಲಮ್ ಇದೇ ಆಗಿದ್ದು. ಅವ್ರು ಗೌರ್ಮೆಂಟ್ ಸರ್ವೀಸಲ್ಲಿದ್ದ. ಈ ದೇವರಾಜರ್ಸ್ ಕಾಲದಲ್ಲಿ ಉಳುವವನಿಗೆ ಭೂಮಿ ಅಂತ ಆಗೋಯ್ತು. ಆಗ ಡಿಕ್ಲರೇಷನ್ ಹಾಕ್ಬಿಟ್ರು. ಆವಾಗ ಅವನ್ನ ಕರೆಸ್ಬಿಟ್ರು ಗೌರ್ಮೆಂಟ್ ಜಾಬಿಂದ. ಕರೆಸಿ ನಮ್ಮ ತಂದೆ ಅವನ ಕೈಗೆ ಒಂದು ಬಂದೂಕು ಕೊಟ್ಬಿಟ್ಟು, ಇದಿಟ್ಕೊ, ನೀನು ಯಾರು ನಿನ್ನ ತಂಟೆಗೆ ಬರಲ್ಲ ಅಂತ ಹೇಳಿದ್ರು. ಇವತ್ತಿಗೂ ಆ ತೋಟ ಗದ್ದೆ ಎಲ್ಲ ಅಲ್ಲೇ ಇದೆ. ಕೊಟ್ಟರು. ಅವನು ಹೆದರಿಕೆ ಅವನಿಗೆ ನೋಡೋದಲ್ಲ, ಅದು ಸೇಮ್ ಕ್ಯಾರೆಕ್ಟರ್, ಅದೇ ಕ್ಯಾರೆಕ್ಟರ್. ಅವನು ಇದು ಮಾಡ್ದ. ಅವನಿಗೆ ಹಿಂಗೆ ತಲೆ ಕೆಡಿಸೋರಿಗೆ ಗಾರ್ಡ್ಗಳು ಬಂದು ಕಾಪಿ ಕೊಡಿ, ದುಡ್ಡು ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ, ಹಿಂಗೆ ಓಡಾಟ. ಸೊ ಅದೇ ನನ್ನ ತಲೆ ನಿಂತು ಇದೊಂದು ನಾಟಕ ಮಾಡ್ಬೋದು ಅಂದ್ಬಿಟ್ಟು ಕತೆ ಬರೆದೆ. ಬಟ್ ಕ್ಲೈಮ್ಯಾಕ್ಸ್ ಅವಾಗ ಗೊತ್ತಿರಲಿಲ್ಲ ನನಗೆ. ಬರೆದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಓದೋದು, ಬರ್ದಿದ್ಯಲ್ಲ ನಾಟಕ, ಓದು. ಈ ರಾಮಣ್ಣ ಅವರು ಇವರೆಲ್ಲ ಸೇರಿಕೊಂಡು ನಾವು ಅಲ್ಲಿ ನಮ್ಮ ಆಫೀಸ್ನಲ್ಲೇ ಒಂದು ಜಾಗ ಇದೆ, ಅಲ್ಲೆಲ್ಲ ಕೂತ್ಕೊಂಡು ಸ್ಕ್ರಿಪ್ಟ್ ಓದ್ತೀವಿ, ಸಿನಿಮಾಗಳ ಬಗ್ಗೆ ಇದು ಮಾಡ್ತೀವಿ. ಸುಚಿತ್ರಾ ಫಿಲ್ಮ್ ಸೊಸೈಟಿಗೆ ನಾನು ಪರ್ಮನೆಂಟ್ ಮೆಂಬರು. ಅಲ್ಲಿ ಸಿನಿಮಾಗಳು ನೋಡ್ತೀವಿ. ಆ ಸಿನಿಮಾದಲ್ಲಿ ಏನೇನು ಇದಿದೆ, ನ್ಯೂನತೆಗಳಿದೆ, ಏನು ಮಾಡಿದ್ರೆ ಚೆನ್ನಾಗಿರೋದು, ಯಾವ್ದು ಚೆನ್ನಾಗಿದೆ, ಯಾವ್ದು ಕ್ಲಾಸಿಕ್ಕು, ಇವೆಲ್ಲ ಡಿಸ್ಕಷನ್ ಮಾಡ್ತೀವಿ ನಾವು ನಮ್ಮ ಆಫೀಸಲ್ಲಿ ಕೂತ್ಕೊಂಡು. ಆವಾಗ ಅಂದರೂ ಇಷ್ಟು ಒಳ್ಳೆ ಸ್ಕ್ರಿಪ್ಟು, ಇದು ನಾಟಕ ಯಾಕೆ ಮಾಡ್ತೀಯ, ಸಿನಿಮಾನೇ ಮಾಡ್ಬೋದಲ್ಲ ಅಂದ ಇವನು, ನಮ್ಮ ರಾಮಣ್ಣನೇ ಅಂದದ್ದು. ಹೆಂಗಪ್ಪ ಮಾಡೋದು, ಯಾಕೆ ಸುಮ್ಮನೆ ನಾನೆಲ್ಲ ಮಾಡಿಸ್ತೀನಿ ಅಂದ. ಸೊ ನಿಂದು ಸ್ಕ್ರೀನ್ ಪ್ಲೇ ಬರೀ, ಕತೆ ನಿಂದು, ಸ್ಕ್ರೀನ್ ಪ್ಲೇ ನಿಂದು, ಡೈಲಾಗ್ಸ್ ನಿಂದು.
ಮಿಕ್ಕಿದ್ದೆಲ್ಲ ನಾವು ನೋಡ್ಕೋತೀವಿ ಅಂತ ನಮ್ಮ ಜಗದೀಶ್ ಮಲ್ನಾಡಿ ಹೇಳಿದ್ನಲ್ಲ, ಅವರು ಈ ಸ್ವಲ್ಪ ಫಿಲ್ಮ್ ಪ್ರೊಡಕ್ಷನ್ ಅವರು ಶಂಕರ್ನಾಗು ಮಾಲ್ಗುಡಿ ಡೇಸಿಂದ ಅವರು ಎಲ್ಲ ಪ್ರೊಡಕ್ಷನ್ ಕಂಟ್ರೋಲ್ ಮಾಡೋರೆ ಅವರು ಅಂದರೆ ಆಯಿತು ಸುಮ್ಮನೆ ಕೂತ್ಕೊಂಡು ಏನು ಫಾಸ್ಟಾಗಿ ಸರ್ ಊಟ ಕೊಡೋನಿಗೆ, ಲೈಟ್ನವನಿಗೆ, ಕ್ಯಾಮ್ರಾದವನು ನಮ್ಮ ಶಿಷ್ಯ ಬೆನಕಾದ ಹುಡುಗ, ಪರಮೇಶಿ ಏನೋ ನೀ ಈ ಥರ ಮಾಡಬೇಕು ಅಂತಿದ್ದೀವಿ ಕ್ಯಾಬ್ನ, ನಾನು ಮಾಡ್ತೀನಿ ಅಂಕಲ್, ಅದಕ್ಕೇನಿಲ್ಲ ನಾನು ಫ್ರೀಯಾಗಿ ಮಾಡಿಕೊಡ್ತೀನಿ ನಿಮಗೆ ಅಂದ್ಬಿಟ್ಟ. ಈ ಥರ ಒಬ್ರಿಗೊಬ್ರಿಗೊಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡಿ ಯಶ್ನೂ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಓಕೆ ಸಿನಿಮಾನೇ ಮಾಡೋಣ ಅಂತ ಆಗೋಯ್ತು. ಯಾವತ್ತು ಮಾಡೋಣ ಅಂತಂದಾಗ ಒಂದು ಡೇಟ್ ಫಿಕ್ಸ್ ಮಾಡಿದ್ವು, June 4, 2022 ಅಂತ. ಸರಿ ಅಂತ ಎಲ್ಲರೂ ಒಪ್ಕೊಂಡ್ರು, ಎಲ್ಲರೂ ಅಸೆಂಬಲ್ ಆದರು. ಅಷ್ಟರಲ್ಲಿ ಪ್ರೀ ಪ್ರೊಡಕ್ಷನ್ ಕಾಸ್ಟ್ ಇದೆಲ್ಲ ಆಯಿತು, ಕಾಸ್ಟ್ಯೂಮ್ಸ್ ಮಾಡಿದ್ವು, ಏನೇನು ಪ್ರಾಪರ್ಟಿಗಳು ಬೇಕು, ಹೇಗೆ ಬೇಕು, ಏನು ಬೇಕು ಅಂತ. ಅಷ್ಟರಲ್ಲಿ ನಾನು ಹೇಳಿದ್ನಲ್ಲ ನಮ್ಮ ಹೊನ್ನವಳ್ಳಿ ಪಟೇಲರು, ಅವ್ರ ಹತ್ರ ಹೋಗಿ ಹೇಳಿದೆ, ನಾನು ಒಂದು ಮಾಡಬೇಕು ಸಿನಿಮಾ, ಬಾ ನಮ್ಮೂರಲ್ಲ ಮಾಡು ಅಂತ ಕರ್ಕೊಂಡೋಗಿ ಎಲ್ಲ ತೋರಿಸ್ದೆ. ಎಷ್ಟು ಈಸಿಯಾಗಾಯಿತು ಗೊತ್ತೇನು ಸರ್, ಲೊಕೇಶನ್ಗಳೆಲ್ಲ ತೋರಿಸ್ತಾ ಮಾಡಿದೆ. ನಮ್ಗೇನೇನು ಬೇಕೋ ಎಲ್ಲ ಅಲ್ಲೇ ಸಿಕ್ಕಿದ್ದು. ನೋಡ್ರಪ್ಪ ಈ ಥರ ಆಗೋಯ್ತು, ಶೆಡ್ಯೂಲ್ ಹಾಕಿದ್ದು, ಇಂತಿಂಥ ದಿವಸ ಇಂಥ ಶೂಟಿಂಗ್ ಅಂತ. ಕೆಲವರು ಈ ನಮ್ಮ ಗಿರಿ ಆ ಥರದವರೆಲ್ಲ ಸ್ವಲ್ಪ ಬ್ಯುಸಿ ಆರ್ಟಿಸ್ಟ್ಗಳಲ್ವಾ, ಅವರು ಡೇಟ್ ಕೊಟ್ಟು ನಾನು ಇಂಥ ಡೇಟಲ್ಲಿ ಬರ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವನು ನಮ್ಗೆ ಶಿಷ್ಯನೇ, ಅವನು ಮಾಡ್ಕೊಳ್ಳಿ ಅಂಕಲ್ ಅಂತ. ಸರಿ ನಿನಗೆ 4 ದಿವಸ ಟೈಮ್ ಬೇಕು, 4 ದಿವಸ ನೀನು ಡೇಟ್ ಕೊಡು. ಸರಿ, ಸುಂದರ್, ವೀಣಾ, ಎಲ್ಲ ಮಿಕ್ಕವರ ಲೋಕಲ್ ಆರ್ಟಿಸ್ಟ್ಗಳು ಇಲ್ಲ, ಅವ್ರ ಹೆಸರು ಸುಂದರ್ ವೀಣಾ ಅಂತ, ಅವಳ ಹೆಸರು ವೀಣಾ ಸುಂದರ್ ಅಂತ, ಇವಳಿಗೆ ಸುಂದರ್ ವೀಣಾ ಅಂತ, ಇವ್ರನ್ನ ಎಲ್ಲರೂ ಕರೆಯೋದು ಸುಂದರ್ ವೀಣಾ ಅಂತ. ಸರಿ ಬಂದು ಎಲ್ಲ ಮಾಡ್ತೀನಿ ಅಂತಂದರು. ನಮ್ಮ ಇವರು ಯಾರು ಮಿಸ್ಟರ್ ಸುಂದರ್ ರಾಜನ್, ಅವರು ಆ ಗೌಡನ ರೋಲ್ ಮಾಡಬೇಕಿತ್ತು. ಆ ಗೌಡ ಅಲ್ಲ, ಇನ್ನೊಬ್ಬ ರೋಪ್ ಆಗ್ತಿರ್ತಾನಲ್ಲ, ಅವ್ರದ್ದು ಎತ್ಸತ್ತಾಗುತ್ತಲ್ಲ, ಆ ಗೌಡನ ರೋಲು ಮಾಡಬೇಕಿತ್ತು. ಕರೆದೇಳ್ದೆಲ್ಲೋ ನೀವು ಮಾಡೋ ಇದನ್ನು ಅಂತ ಅವ್ರನ್ನೆಲ್ಲ ಓದ್ಬಿಟ್ಟು, ನನಗೆ ಸುಂದರನ ರೋಲ್ ಕೊಡು, ನನಗೆ ಈ ಗೌಡನ ರೋಲ್ ಬೇಡ ಅಂದ. ಸರಿ ಹೋಗು ಅಂತ ಕಳಿಸ್ಬಿಟ್ಟು ನಾನು ಹೇಳಿದ್ ನೀನು ಮಾಡಾಗಿದ್ರೆ ಮಾಡು ಅಂತ ಹೇಳ್ಬಿಟ್ಟು ಅವ್ನು ಕಳಿಸ್ಬಿಟ್ಟು, ಇವನು ರಂಗಭೂಮಿ ಕಲಾವಿದ, ಮೋಹನ್ ರಾವ್ ಅಂತ, ಭಾಳ ಒಳ್ಳೆ ಕಲಾವಿದ ಅವನು ಸಿಕ್ಕಿದ. ಕೇಳಿದೆ ಏನ ಅಂತ, ನೋಡೋಕ್ಕೂ ಹಾಗೇ ಇದ್ದ. ನಾನು ಮಾಡ್ತೀನಿ ಗುರು ಅಂತಂದೆ. ಸರಿ ಬಾ ಮಾಡೋದು, ಅಷ್ಟೇ ನಡೀತು. ಕ್ಯಾಸ್ಟಿಂಗ್ ಫಸ್ಟ್ ಆಯಿತು, ಕಾಸ್ಟ್ಯೂಮ್ಸ್ ಆಯಿತು, ಏನೇನು ಮಾಡಬೇಕು ಅಂತ ಶೆಡ್ಯೂಲ್ ಹಾಕಿದ್ದು. ಆರ್ಟ್ ಡೈರೆಕ್ಟ್ರು ಭೀಮೇಶ್ ಅಂತ ಇದ್ದಾರೆ, ಅವರು ಆರ್ಟ್ ಡೈರೆಕ್ಟ್ ಮಾಡ್ತಿದ್ರು. ಎಲ್ಲ ಭೀಮೇಶಪ್ಪ ಭೀಮೇಶಪ್ಪ ಬಂದರು, ಎಲ್ಲ ಸೇರಿದು. ನಮ್ಗೆ ಇರೋದಕ್ಕೆ ನಮ್ಮದೇ ಮನೆ. ನಮ್ಮ ಇವಂದು ಪುಟ್ಮಾದೆಯಿಂದ ಚೌಲ್ಟ್ರಿ ಎಲ್ಲ ಟೆಕ್ನಿಷಿಯನ್ಸ್ನ ಅಲ್ಲಿಗೆ ಹಾಕ್ಬಿಟ್ಟು, ಅಸಿಸ್ಟೆಂಟ್ಗಳು, ಅವರು ಕಾಸ್ಟ್ಯೂಮ್ನವರು ಎಲ್ಲರೂ ಅಲ್ಲಿಗೆ ಹಾಕ್ಬಿಟ್ಟು, ನಾವು ಆರ್ಟಿಸ್ಟ್ಗಳು, ಕ್ಯಾಮ್ರಾಮನ್ನು, ಎಕ್ವಿಪ್ಮೆಂಟು ಎಲ್ಲ ನಮ್ಮ, ಈಗ ನೀವು ನೋಡಿದ್ರಲ್ಲ ಕಿರಣ್ಗಿರಿಗೆ ಬಿಲ್ಡಿಂಗು, ಅಲ್ಲಿ ಇಟ್ಕೊಂಡು ಬೆಳಗ್ಗೆ ಎದ್ದು 6 ಗಂಟೆಗೆ ಟಕ್ಕಂತ ಹೋಗೋವು. ಶುರು ಮಾಡಿದ್ರೆ ಕಂಟಿನ್ಯೂಸ್ ಮಾಡಿಕೊಂಡು ಒಂದು ದಿವಸ ಶೆಡ್ಯೂಲ್ ತಪ್ಪಲಿಲ್ಲ. ನಮ್ಮ ಅದೃಷ್ಟಕ್ಕೆ ಮಳೆನೇ ಇಲ್ಲ. ಚಾಮರಾಜನಗರದ ಮಳೆ ಬಂದರೆ ಅರ್ಕಲ್ವಾಡಿಲಿ ಇರೋಲ್ಲ, ಅರ್ಕಲ್ವಾಡಿಲಿ ಬಂದರೆ ಚಾಮರಾಜನಗರದಲ್ಲಿರಲ್ಲ. ಅಲ್ಲಿ ಇನ್ನೊಂದು ಕಟ್ನವಾಡಿ ಅಂತ ಇನ್ನೊಂದು ಊರಿತ್ತು. ಆ ಕಟ್ನವಾಡಿ, ಕೊತ್ಲವಾಡಿ ಎಲ್ಲ ಅಲ್ಲೇ ಮಾಡಿರೋದು ನಾವು. ಅಲ್ಲಿ ಮಳೆ ಇದ್ದರೆ ಇಲ್ಲಿರಲ್ಲ, ಇಲ್ಲಿದ್ರೆ ಅಲ್ಲಿ. ಎಷ್ಟು ನಮಗೆ ಕೋಆಪ್ರೇಟ್ ಮಾಡ್ತು ಅಂದರೆ ಅಯ್ಯೋ ಭಾಳ ಚೆನ್ನಾಗಿ ರೈನ್ ಭಾಳ ಚೆನ್ನಾಗಿ ನಮಗೆ ಕೋಆಪ್ರೇಟ್ ಮಾಡ್ತಾರೆ. ನನಗೆ ಅತ್ಯಂತ ಮುಖ್ಯವಾಗಿ ಸಿನಿಮಾ ನೋಡಿದ ಮೇಲೆ ಅನಿಸಿದ್ದು, ಬೆನಕ ಕಿಟ್ಟಿ ಅವರ ಮನಸ್ಸು ಏನನ್ನು ಆಲೋಚನೆ ಮಾಡ್ತಾ ಇದೆ ಸಾಮಾಜಿಕವಾಗಿ ಅಂತ ನಾನು ಅಂದ್ಕೊಂಡಿದ್ದು. ಪ್ರಾಣಿಗಳ ಮೇಲೆ ಅಂದರೆ ಮನುಷ್ಯನಿಗೂ ಪ್ರಾಣಿಗಳಿಗೂ ನಡುವೆ ಸಿಂಬಯಾಸಿಸ್ ಇದೆ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಮನುಷ್ಯನಿಗೂ ಪ್ರಾಣಿಗಳು ಮಾತ್ರ ಕನೆಕ್ಟ್ ಮಾಡಬೇಡಿ, ಟೋಟಲ್ ಮನುಷ್ಯನೂ ಸೇರ್ತಾನೆ ಅದರಲ್ಲಿ. ನಾವೆಲ್ಲ ಪ್ರಾಣಿ ಕುಲಕ್ಕೆ ಸೇರಿದವರು, ನಾವೇನು ದೊಡ್ಡ ಗನಂದಾರಿಗಳೇನಲ್ಲ. ನಾವು ಅದಕ್ಕೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ, ಅವು ಹೊಟ್ಟೆ ಹಸಿದಾಗ ಮಾತ್ರ ಊಟಕ್ಕೆ ಬರ್ತವೆ. ಊಟ ಮಾಡಲೇಬೇಕಾದದು ಬದುಕೋದಕ್ಕೆ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಆಹಾರ. ಆ ಆಹಾರ ಮನುಷ್ಯ ಒಬ್ಬನೇ ಅಲ್ಲ, ಪ್ರಾಣಿ ಸಂಕುಲಕ್ಕೆ ಬೇಕಾಗಿರೋದು ಆಹಾರ. ಆ ಆಹಾರ ಮಾತ್ರಕ್ಕೆ, ಆ ಆಹಾರಕ್ಕೋಸ್ಕರ ಮಾತ್ರ ಅದು ಹೊಡೆದಾಡುತ್ತೆ. ಮತ್ತು ನೆಕ್ಸ್ಟ್ ಪ್ರೊಕ್ರಿಯೇಷನ್ ಅಂದರೆ ಅದರ ವಂಶ ಅಭಿವೃದ್ಧಿ ಮಾಡೋದಕ್ಕೆ. ಇದೇ ಮನುಷ್ಯನ
ಒಂದು ಪ್ರಾಣಿ ಅಥವಾ ಮನುಷ್ಯ ಒಂದು ಇದು ಅಂತ ಹೇಳ್ತಿರಲ್ಲ, ಅದಕ್ಕೆ ಇರೋದೇ ಎರಡು. ಪ್ರಾಣಿಗಳಿಗೆ ಇಷ್ಟೊಂದು ಇರೋದು ಅಷ್ಟೇ, ಏನು ಪ್ರೊಕ್ರಿಯೇಷನ್ನು, ಹಂಟಿಂಗು, ಊಟ ಮಾಡೋದು, ಇಷ್ಟೇ. ಮನುಷ್ಯನಿಗೆ ನಾನಾ ಥರದ್ದು ಆಸೆಗಳು. ಆಸ್ತಿ ಮಾಡಬೇಕು, ಮಕ್ಕಳದ್ದು ಮಾಡಬೇಕು, ಅವರು ಎಷ್ಟು ದುಡ್ಡಿದ್ರು ನಮಗಿನ್ನೂ ಬೇಕು, ಈ ದುರಾಸೆಗಳಿರೋದೆಲ್ಲ ಮನುಷ್ಯನಿಗೆ ಮಾತ್ರನೇ, ಅವುಗಳಿಗಿಲ್ಲ. ಅವು ಯಾಕೆ ಬರುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ ಅದು ಹೊಟ್ಟೆ ಹಸ್ತಕ್ಕೆ ಮಾತ್ರ ಬರುತ್ತೆ. ಇದ್ರಲ್ಲಿ ನಮ್ಮದೇ ದೊಡ್ಡ ತಪ್ಪಿದೆ. ಅದಿರೋ ಜಾಗಕ್ಕೆ ನಾವು ಹೋಗಿ ಆಕ್ಯುಪೈ ಮಾಡ್ಕೊಂಡಿಲ್ವಾ? ಹಾಂ, ಮತ್ತೆ ಈಗ ಅದು ಬಂತು ಅಂತ ಹೇಳೋ ಬದಲು ನಾವು ಹೋದ್ವು ಅಂತೇಳಿ, ನಾವು ಹೋದ್ವಪ್ಪ ಅದಿತ್ತು ಅದು ಇದು ಮಾಡ್ತಂತ. ಬೇಸಿಕಲಿ ಅದೇ ತಾನೆ ಇಂಪಾರ್ಟೆಂಟ್. ಆಮೇಲೆ ಅದಾದ ನಂತರ ಆ ಘಟನೆ ನಡೆದ ನಂತರ ಒಂದು ಚಿರತೆ ಬಂದು ಒಂದು ಎತ್ತನ್ನು ದನವನ್ನು ಹೊಡೆದ ನಂತರ ಆ ಒಂದು ಸನ್ನಿವೇಶವನ್ನು ಬಳಸ್ಕೊಂಡು ಮನುಷ್ಯ ಪ್ರಾಣಿ ಏನೆಲ್ಲ ಮಾಡ್ತಾನೆ ಅಲ್ವಾ? ಚಿರತೆ ಬಂದು ಹೊಡೆದು ಹೋಗೋದು 5 ನಿಮಿಷ ಆದ್ರೆ ಇವು ವರ್ಷವಿಡೀ ಹೊಡಿತಾನೆ ನೋಡಿ. ಅದನ್ನೇ ಲಿಂಕ್ ಮಾಡಿಕೊಂಡು ಅದ್ರ ಸುತ್ತಲೂ ಹೇಗೆ ಬೆಳೆಸ್ತಾರೆ, ಅದನ್ನ ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಅದನ್ನ ದುರುಪಯೋಗ ಮಾಡ್ಕೋತಾರೆ. ಸರ್ಟಿಫಿಕೇಟ್ ಕೊಡಕ್ಕೆ ಕಾಸು, ತಿರ್ಗಾ ಅದು ಡಿಪಾರ್ಟ್ಮೆಂಟ್ಗೆ ಬರೋಕ್ಕೆ ಕಾಸು, ಮೂಡ್ ಮಾಡೋಕ್ಕೆ ಕಾಸು ಅಲ್ವಾ? ಇದೆಲ್ಲ ಸುತ್ತ ಒಂದು ಬೆನಕ ಕಿಟ್ಟಿಯವರ ಒಂದು ಸಾಮಾಜಿಕ ಕಳಕಳಿ, ಸಾಮಾಜಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಒಂದು ತುಡಿತ ಆ ಸಿನಿಮಾದಲ್ಲಿ ಕಾಣ್ತಾ ಇದೆ ಸರ್. ಸತ್ಯ. ನಿಮ್ಮಿಂದ ಇನ್ನೂ ಈ ರೀತಿಯ ಅನೇಕ ಸದಭಿರುಚಿಯ ಚಿತ್ರಗಳು ಮೂಡಿಬರಲಿ. ಸರ್ಕಾರಗಳು ಇಂಥ ಸಿನಿಮಾಗಳನ್ನ ನೋಡಿ ಸೂಕ್ತ ಪ್ರಶಸ್ತಿಗಳನ್ನು ನೀಡಲಿ. ನಮಗೋಸ್ಕರ, ಚಿತ್ರರಸಿಕರಿಗೋಸ್ಕರ ಇನ್ನೂ 10 ಹಲವು ಸಿನಿಮಾಗಳನ್ನ ನಿರಂತರವಾಗಿ ಮಾಡ್ತಾ ಇರಿ. ಎಲ್ಲಿ ಸರ್, ಆರ್ಥಿಕವಾಗಿ ಬಹಳನೇ ಕಷ್ಟ ಇದೆ ಮಾಡೋದಕ್ಕೆ. ಪುಟಾಣಿ ಯೂಟ್ಯೂಬ್ ಚಾನಲ್ಲು ಜನಪದ ಸಿರಿಗೆ ಒಂದು ಸಿನಿಮಾ, ಒಬ್ಬ ನಿರ್ದೇಶಕರ ಸಂದರ್ಶನದ ಭಾಗ್ಯವನ್ನು ಕಲ್ಪಿಸ್ಕೊಟ್ಟು ನಮ್ಮನ್ನು ದೊಡ್ಡವ್ರು ಮಾಡಿದ್ರಿ. ಈ ನಿಮ್ಮ ದೊಡ್ಡತನಕ್ಕೆ ನಾನು ವಂದಿಸುತ್ತಾ ನಿಮ್ಮ ಬದುಕಿನ ಪಯಣವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಭಾಳ ಸಂತೋಷ ಆಯಿತು. ನಂದು ಧನ್ಯವಾದಗಳು. ಎಲ್ಲೋ ಮರಿತಾ ಇದ್ದ ಟೈಮ್ನಲ್ಲಿ ನೀವು ಕೆದಕಿ ಕೇಳಿ ನನ್ನ ಮೈಂಡನ್ನು ಒಂಥರ ರಿಫ್ರೆಶ್ ಮಾಡಿದ್ರೆ, ಅಂದರೆ ಕೆಲವು ಮರೆಯಲಾರದಂಥ ಘಟನೆಗಳಾಗಿರೋದನ್ನ ಹೇಳಿದ್ದೀನಿ. ಇನ್ನೂ ಬೇಕಾದಷ್ಟು ಇರ್ಬೋದು, ನನಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿರ್ಬೋದು. ನೀವು ಕೇಳಿದಕ್ಕೆ ನಾನು ನೆನೆಸ್ಕೊಂಡೆ ಅಂತ ನನಗೊಂದು ಖುಷಿ ಆಯಿತು ಅಷ್ಟೇ, ಇನ್ನೇನಿಲ್ಲ. ಬಟ್ ಸಿನಿಮಾ ಮಾಡೋದು ನಿಜವಾಗ್ಲೂ ಒಂದು ಉತ್ತಮವಾದ ಒಂದು ಇದು. ಮಾಡೋಕ್ಕೆ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನೋಡೋಣ, ನಮ್ಮ ಮನಸ್ಸು, ನಮ್ಮ ದೃಷ್ಟಿ, ನಮ್ಮ ಉದ್ದೇಶ ಒಳ್ಳೇದಿದ್ರೆ ಹೇಗಾರು ಆಗುತ್ತೆ ಅಂತ ಒಂದು ಸಂತೋಷ, ಒಂದು ನಂಬಿಕೆ ಇದೆ ನಮಗೆ. ಅದು ನಡೆಯಲ್ಲ. ಪ್ರೇಕ್ಷಕರಿಗೆಲ್ಲ ನಮಸ್ಕಾರ. ಇಷ್ಟೊತ್ತು ನನ್ನ ಅನುಭವ, ನನ್ನ ಎಲ್ಲ ರೀತಿಯಾದಂಥ ಎಲ್ಲ ಆ್ಯಂಗಲ್ನಲ್ಲೂ ನನ್ನನ್ನು ಕ್ವಶನ್ ಕೇಳಿ ನನ್ನ ಒಳಗಿರೋದ ಅನುಭವಗಳನ್ನೆಲ್ಲ ಹೊರ ತೆಗೆದಿರೋಂಥ ಕಾಂತರಾಜ್ ಅವ್ರಿಗೆ ನಮಸ್ಕಾರಗಳು. ಈ ಜನಪದ ಸಿರಿ ಅನ್ನೋದು ಬಹಳ ಒಂದು ಉತ್ತಮವಾದ ಒಂದು ಪ್ರಾಜೆಕ್ಟ್ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ಬಂದು ನೋಡಿದ್ರೆ ಆಫೀಸು ಎಲ್ಲ ನೋಡಿದ್ರೆ ನಿಜವಾಗ್ಲೂ ಜನಪದದ ಒಂದು ಹಿನ್ನೆಲೆನೇ ಕಾಣುತ್ತೆ ಇದರಲ್ಲಿ. ಈ ಚಾನಲ್ಗೆ ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಅವ್ರನ್ನ ಎನ್ಕರೇಜ್ ಮಾಡಿ. ಅವರು ಮುಂದೆ ಬಂದರೆ ಜನಪದ ಉಳಿಯುತ್ತೆ ಅಂತ ನನ್ನ ಅಪೇಕ್ಷೆ ಮತ್ತು ರಿಕ್ವೆಸ್ಟ್. ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತೀನಿ.